ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ರಿಲೀಸ್ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತೇಳಿ ಜೆಡಿಎಸ್ ಆರೋಪ ಮಾಡಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ರಿಲೀಸ್ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ. ಕಾಂಗ್ರೆಸ್ನ ಮಹಾನ್ ನಾಯಕ ಈ ವಿಡಿಯೋ ಪ್ರಕರಣದ ಸೂತ್ರಧಾರಿ ಅನ್ನುವಂಥ ಆರೋಪವನ್ನು ಬಿಜೆಪಿಯ ಮುಖಂಡ ದೇವರಾಜೇಗೌಡ ಮಾಡ್ತಾ ಇರುವಂಥದ್ದು. ಕಾರ್ತಿಕ್ ಆರೋಪಕ್ಕೆ ದೇವರಾಜೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಅಶ್ಲೀಲ ವಿಡಿಯೋ ಬಹಿರಂಗ ಮಾಡಿಲ್ಲ. ಡಿಕೆ ಸಹೋದರರ ಭೇಟಿ ಬಗ್ಗೆ ಕಾರ್ತಿಕ್ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಜೊತೆಗಿದ್ದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಕೆಲಸ ಮಾಡಿದ್ದ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೀಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಿರುವಂಥದ್ದು. ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ. ಅದರಲ್ಲೂ ಡಿಕೆ ಶಿವಕುಮಾರ್ ಈ ಒಂದು ಪೆನ್ ಡ್ರೈವ್ ಹಗರಣದ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿಯ ಮುಖಂಡ ದೇವರಾಜೇಗೌಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತಲ್ಲಿ ಆತನ ಹೇಳಿದನಲ್ಲಿ ನಾವು 12-13 ವರ್ಷದಿಂದ ನಾನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ. ನಾನಲ್ಲಿ ಅವರಿಂದ ಬಹಳ ನೋವಿಗೆ ನಾನು ಸಿಲಿಕೊಂಡಲ್ಲಿ ಅವರಿಂದ ಬಹಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ. ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ನನಗೆ ಬಹಳ ತೊಂದರೆ ಕೊಟ್ಟರು. ನನಗೆ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ನವ್ರ ತಕ್ಕೋರು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕ್ಕೋರು ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರ ಹತ್ರ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವು ಹೇಳ್ಕೊಂಡೆ ಅಂತ ಹೇಳ್ತೀನಿ. ಸತ್ಯ ಅದು ಒಪ್ಪತ್ತಿನ ಅಲ್ಲಿ. ಫಸ್ಟ್ ಪಾಯಿಂಟು ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳೋರಿ ಅಂತಂದರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರಲ್ಲಿ. ಆ ಸ್ಟೇನ್ ವೆಕೆಟ್ ಮಾಡಿಸಿ ಅಂತಂತೇಳಿ ನಾನು ಒಂದು ಪೆನ್ ಡ್ರೈವ್ನ ದೇವರಾಜೇಗೌಡರಿಗೆ ಕೊಟ್ಟು ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು. ಅಲ್ಲಿಗೆ ಆ ಪೆನ್ ಡ್ರೈವ್ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಕೊಂಡಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು ಥರ್ಡ್ ಪಾಯಿಂಟ್ ಅಡ್ಮಿಟೆಡ್ ಪಾಯಿಂಟ್. ಇದು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕು ಅಂತೇಳಿ ಅವ್ನು ಹೇಳಿದ್ದ. ಅಲ್ಲಿ ನಾನೊಬ್ಬ ವಕೀಲರಾಗಿ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಲ್ಲಿ ಅದು ಸತ್ಯ. ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೆ ನಾನು. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ. ಇದನ್ನು ಯಾರಿಗೂ ಕೊಡಲ್ಲ. ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ. ನಾನಲ್ಲಿ ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಂದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. ಫೋರ್ತ್ ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂಡ ಹೇಳಿದ್ದೀನಿ. ನಾನಲ್ಲಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ ಅದನ್ನು ಏನೇ ಆದರೂ ಕೂಡ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಡ್ತೀನಿ. ಸುಮಾರು 8-9 ತಿಂಗಳ ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನನಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದರೆ ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ
ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗ್ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನ ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನ ಮಾಡ್ಬೇಕಲ್ವ ಈಗ? ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣ ಮೊಬೈಲ್ ಇರುವಂತ ವಿಡಿಯೋ, ಅದು ಕಾರ್ತಿಕ್ ಕೈ ಹೆಂಗ್ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದ್ರು? ಹೆಂಗ್ ತಗೊಬಂದ್ರು? ಅದ ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿ